ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪತ್ನಿಯನ್ನು ಕಡಿದು ಕೊಲೆ ಮಾಡಲು ಯತ್ನಿಸಿದ ಬಳಿಕ ಪತಿ ನೇಣು ಬಿಗಿದು ಆತ್ಮಹತ್ಯೆ. ಕಾಂಜಂಗಾಡಿನ ಕಡಪುರ ಭಾವನಗರದಲ್ಲಿ ಈ ಭೀಕರ ಘಟನೆ. ಬುಕ್ ಮಾಡಿದ ಕಾರು ಲಭಿಸದ ಹಿನ್ನೆಲೆಯಲ್ಲಿ ಗ್ರಾಹಕ ನ್ಯಾಯಾಲಯದಲ್ಲಿ ಸಲ್ಲಿಸಲಾದ ದೂರಿಗೆ ತೀರ್ಪು. ಕಾಸರಗೋಡು ನಿವಾಸಿಗೆ 29 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಗ್ರಾಹಕ ನ್ಯಾಯಾಲಯದಿಂದ ಆದೇಶ. ಮಂಜೇಶ್ವರ ಸುಮರತೋಡು ಕಾಲುವೆಗೆ ಡಿಸಿಲ್ಟಿಂಗ್ ಹಾಗೂ ಶುದ್ಧೀಕರಣ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ. ಮಳೆಗಾಲದಲ್ಲಿ ಕೃತಕ ಪ್ರವಾಹ ಸಮಸ್ಯೆಗೆ ತಕ್ಕ ಮಟ್ಟಿನ ಪರಿಹಾರ ದೊರೆತ ಸಂತಸದಲ್ಲಿ ನಾಡಿನ ಜನತೆ. ಕಾಸರಗೋಡು ನಗರಸಭೆಯು 2026-27ನೇ ಸಾಲಿನ ವಾರ್ಷಿಕ ಯೋಜನೆ ರಚನೆಗಾಗಿ ಅಭಿವೃದ್ಧಿ ವಿಚಾರ ಸಂಕಿರಣ. ಶಾಸಕ ಎನ್.ಎ. ನಿಲ್ಲಿಕುನ್ನು ಅವರಿಂದ ವಿಚಾರ ಸಂಕಿರಣದ ಉದ್ಘಾಟನೆ. ಸೌತ್ ಏಷ್ಯನ್ ಸೆಪೆಕ್ ಥ್ಯಾಕ್ರೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಳಿಸಿದ ವಲಿಯಪರಂಬ ನಿವಾಸಿ ಕೆ. ಶ್ರೇಯಾ ಅವರಿಗೆ ತ್ರಿಕರಿಪುರದಲ್ಲಿ ಅದ್ದೂರಿಯ ಸ್ವಾಗತ. ಕಾಸರಗೋಡು ಜಿಲ್ಲಾ ಸೆಪೆಕ್ ಥ್ಯಾಕ್ರೋ ಅಸೋಸಿಯೇಷನ್ ನೇತೃತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ಪತ್ನಿಯನ್ನು ಕಡಿದು ಕೊಲೆ ಮಾಡಲು ಯತ್ನಿಸಿದ ಬಳಿಕ ಪತಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಕಾಂಜಂಗಾಡಿನ ಕಡಪುರ ಭಾವನಗರದ ಇಬ್ರಾಹಿಂ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ. ತಲೆಗೆ ಗಂಭೀರವಾಗಿ ಗಾಯಗೊಂಡಿದ್ದ ಅವರ ಪತ್ನಿ ಮರಿಯಂ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಂಜಂಗಾಡಿನ ಕಡಪುರ ಭಾವನಗರದಲ್ಲಿ ಪತ್ನಿಯನ್ನು ಕಡಿದು ಕೊಲೆ ಮಾಡಲು ಯತ್ನಿಸಿದ ಬಳಿಕ ಪತಿ ನೇಣು ಬಿಗಿದುಕೊಂಡ ಘಟನೆ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಭಾವನಗರದ ಇಬ್ರಾಹಿಂ ಇಲಿಯಾಸ್ ತನ್ನ ಪತ್ನಿ ಮರಿಯಂ ಅವರನ್ನು ಕೊಲೆ ಮಾಡಲು ಯತ್ನಿಸಿದ ಬಳಿಕ ನೇಣು ಬಿಗಿದುಕೊಂಡಿದ್ದಾನೆ. ಮನೆಯ ಸಮೀಪವಿರುವ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇಬ್ರಾಹಿಂ ಪತ್ತೆಯಾಗಿದ್ದಾನೆ. ತಲೆಗೆ ಗಂಭೀರ ಗಾಯಗೊಂಡ ಮರಿಯಂ ಅವರನ್ನು ಕಾಂಜಂಗಾಡಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಸ್ಥಿತಿ ಗಂಭೀರವಾಗಿದ್ದರಿಂದ ಮರಿಯಂ ಅವರನ್ನು ತಕ್ಷಣ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಗುರುವಾರ ಮುಂಜಾನೆ ಇಬ್ರಾಹಿಂ ಹಾಗೂ ಪತ್ನಿ ಮರಿಯಂ ನಡುವೆ ಕೌಟುಂಬಿಕ ಸಮಸ್ಯೆಗಳ ಕುರಿತು ಜಗಳ ನಡೆದಿತ್ತು ಎಂದು ಹೇಳಲಾಗುತ್ತದೆ. ಬಳಿಕ ಈ ವಾಗ್ವಾದ ದುರಂತ ಕೊಲೆ ಯತ್ನ ಹಾಗೂ ಆತ್ಮಹತ್ಯೆಯಲ್ಲಿ ಅಂತ್ಯಗೊಂಡಿದೆ. ಹೊಸದುರ್ಗ ಪೊಲೀಸರು ಸ್ಥಳಕ್ಕೆ ತಲುಪಿ ಪ್ರಾಥಮಿಕ ತನಿಖೆ ನಡೆಸಿದ್ದಾರೆ. ಈ ವಿಷಯದ ಕುರಿತು ಪೊಲೀಸರು ವಿವರವಾದ ತನಿಖೆಯನ್ನು ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬುಕ್ ಮಾಡಿದ ಕಾರು ಲಭಿಸದೆ ಹಿನ್ನೆಲೆಯಲ್ಲಿ ಗ್ರಾಹಕ ನ್ಯಾಯಾಲಯದಲ್ಲಿ ಸಲ್ಲಿಸಲಾದ ದೂರಿನಲ್ಲಿ ಕಾಸರಗೋಡು ನಿವಾಸಿಗೆ 29 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಗ್ರಾಹಕ ನ್ಯಾಯಾಲಯ ಆದೇಶಿಸಿದೆ. ಕೇರಳ ರಾಜ್ಯ ಗ್ರಾಹಕ ವಿವಾದ ಪರಿಹಾರ ಆಯೋಗವು ಈ ತೀರ್ಪು ನೀಡಿದೆ. 9 ವರ್ಷಗಳ ಕಾನೂನು ಹೋರಾಟದ ಬಳಿಕ ಹಂಸ ಪರವಾಗಿ ಅಂತಿಮ ತೀರ್ಪು ಬಂತು. 2016ರಲ್ಲಿ 11.21 ಲಕ್ಷ ರೂಪಾಯಿ ಪಾವತಿಸಿ ಬುಕ್ ಮಾಡಿದ ಕಾರು ಲಭಿಸದೇ ಇದ್ದಾಗ ಬೇಕಲ್ ಹದ್ದದಲ್ ನಿವಾಸಿ ಹಾಗೂ ಅನಿವಾಸಿಯಾಗಿರುವ ಹಂಸ ಕುನಿಲ್ 29,10,173 ರೂಪಾಯಿ ನಷ್ಟ ಪರಿಹಾರವನ್ನು ನೀಡಲು ಕಾಸರಗೋಡು ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಮತ್ತು ಕೇರಳ ರಾಜ್ಯ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ಆದೇಶಿಸಿದೆ. ಕಾಂಜಂಗಾಡಿನಲ್ಲಿರುವ ಪಾಪ್ಯುಲರ್ ಕಾರ್ ಶೋರೂಮ್ ಮೂಲಕ ಹಂಸ 2016ರಲ್ಲಿ ಬಿಡುಗಡೆಯಾದ ಮಾರುತಿ ಸುಜುಕಿ ಬ್ರಾಸಾ ವಿಟಾರಾ ಕಾರನ್ನು ಬುಕ್ ಮಾಡಿದ್ದರು. ಬುಕ್ಕಿಂಗ್ ಮಾಡಿದ ದಿನಗಳ ಬಳಿಕ ಅವರಿಗೆ ಕಾರು ಸಿಗದಿದ್ದಾಗ ತನಿಖೆ ನಡೆಸಲಾಯಿತು. ಕಾರನ್ನು ತರುವ ದಾರಿಯಲ್ಲಿ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂತು. ಪರಿಹಾರವಾಗಿ ಹಂಸ ಅವರಿಗೆ ಹೊಸ ಕಾರು ಸಿಗುವವರೆಗೆ 2% ಬಡ್ಡಿದರವನ್ನು ನೀಡಲಾಗುವುದು ಎಂದು ಸಂಬಂಧಪಟ್ಟ ಅಧಿಕೃತರು ತಿಳಿಸಿದರು. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಕಾರು ಖರೀದಿಸಲೆಂದು ಗಲ್ಫಿನಿಂದ ಊರಿಗೆ ಬಂದಿರುವುದಾಗಿಯೂ ಹೇಳಿದ್ದರು. ಜಿಲ್ಲಾ ಆಯೋಗದ ತೀರ್ಪಿನ ವಿರುದ್ಧ ವಿರೋಧ ಪಕ್ಷಗಳು ರಾಜ್ಯ ಆಯೋಗವನ್ನು ಸಂಪರ್ಕಿಸಿದ್ದರೂ തീർപ്പു ഹംസപരವಾಗಿ ಬಂದಿದೆ. 2014 ഡിസംബറിൽ ഞാൻ ഒരു ബ്രസ കാറിന് ബുക്ക് ചെയ്തിരുന്നു കാഞ്ഞങ്ങാട് പോപ്പുലറിൽ. എനിക്ക് ഇവർ 21 ദിവസത്തേക്ക് വണ്ടി തരുന്നുള്ളൊരു അഡ്വൈസ്മെന്റിലാണ് ഞാൻ പോയത്. അങ്ങനെ അവരോട് ഞാൻ ആദ്യം പറഞ്ഞിരുന്നു 21 ദിവസം തരാൻ പറ്റുമെങ്കിൽ മാത്രം ഏറ്റാൽ മതി, എനിക്ക് ഗൾഫിലാണ് ജോലി, എനിക്ക് തിരിച്ചു പോകേണ്ടതുണ്ട്. അപ്പോൾ അവരൊക്കെ തരാമെന്ന് പറഞ്ഞ് ബുക്കിംഗ് സ്വീകരിച്ചു. ഞാനത് പ്രകാരം ബുക്കിംഗ് അഡ്വാൻസ് ആയിട്ട് 21,000 രൂപ കൊടുത്തു. എന്നിട്ടും കുറച്ച് നാൾ പിന്നെയും 21 ദിവസം കഴിഞ്ഞ് 2 മാസം കഴിഞ്ഞിട്ട് വണ്ടി കിട്ടാത്തപ്പോൾ ഞാൻ ഗൾഫോട് തിരിച്ചുപോയി. അവരെന്നെ കുറച്ച് ദിവസം കഴിഞ്ഞ് വിളിച്ചു പറഞ്ഞു വണ്ടി വന്നിട്ടുണ്ട്. എന്നിട്ട് ഞാൻ അതിനാദ്യം ഫണ്ട് ചെയ്തു കൊടുക്കാന്ന് പറഞ്ഞ് ഞാൻ ഗൾഫിൽ തിരിച്ചു വന്ന് ബാങ്കിൽ പോയി ബാങ്കിൽ ലോൺ എടുത്ത് പിറ്റേ ദിവസം തന്നെ ബാങ്കിൽ ഇവർ ട്രാൻസ്ഫർ ചെയ്ത് കൊടുത്ത് ഫണ്ട്. ഇത് കിട്ടാത്ത കാരണം പിന്നെ ഞാൻ ഷോറൂം പോയപ്പോൾ ഇവർ പറഞ്ഞു വണ്ടി ആക്സിഡൻ്റ് ആയിപ്പോയെന്ന് പറഞ്ഞു. വരുന്ന സമയത്ത് കോഴിക്കോട് നിന്ന് വരുന്ന സമയത്ത് ആക്സിഡൻ്റ് ആയി. അപ്രകാരം ഞാൻ എന്താ വെച്ചാൽ അവർ പോയി പറഞ്ഞു എനിക്ക് വണ്ടി നിങ്ങൾ തന്നതെന്ന് വെച്ചാൽ എനിക്ക് നഷ്ടപരിഹാരം തരണമെന്ന് പറഞ്ഞു. ഞാൻ വന്നതിൻ്റെ എനിക്കൊരു വണ്ടി വേണ്ട. അപ്പോൾ അവർ പറഞ്ഞു നഷ്ടപരിഹാരം എനിക്ക് ഇൻട്രസ്റ്റ് തരാമെന്ന് പറഞ്ഞു. അങ്ങനെ ഞാൻ
കാസർഗോഡ് കൺസ്യൂമർ കോർട്ടിൽ കേസ് ഫയൽ ചെയ്തു. കോടതി എനിക്ക് നഷ്ടപരിഹാരമായി തരാൻ വേണ്ടി വിധിച്ചു. ആ വിധി പ്രകാരം ഇവർ അപ്പീൽ കോടതി പോയി തിരുവനന്തപുരത്ത്. അപ്പീൽ കോടതി കീഴ്ക്കോടതി ശരിവെച്ച് എനിക്ക് അതേ എമൗണ്ട് തന്നെ തരാൻ വേണ്ടിയിട്ട് വിധിച്ചു. ഇപ്പോൾ 29,173,000 രൂപ എനിക്ക് തരാൻ വേണ്ടി കോടതി വിധിച്ച് 24,95,684 രൂപ ചെക്ക് എനിക്ക് തന്നു. ഇനിയും 10-ാം തീയതി കേസുണ്ട് 10/3. ബാക്കി തുകയും കൂടി കിട്ടാനുണ്ട്. 4 ലക്ഷത്തി സംതിങ് കിട്ടാനുണ്ട്. അപ്പോൾ ഇനി 10-ാം തീയതിക്കുള്ള കേസിന് വേണ്ടി വെയിറ്റ് ചെയ്യാണ്. കോടതി എനിക്ക് നീതി തന്നതിന് വളരെ സന്തോഷമുണ്ട്. എൻ്റെ വിശ്വാസം എന്നെ രക്ഷിച്ചു. അത്ര തന്നെ. 5,000 ರೂಪಾಯಿ ನ್ಯಾಯಾಲಯದ ವೆಚ್ಚ ಸೇರಿದಂತೆ 30 ದಿನಗಳ ಒಳಗೆ ಮೊತ್ತವನ್ನು ದೂರುದಾರರಿಗೆ ನೀಡುವಂತೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಆಯೋಗ ಸ್ಪಷ್ಟಪಡಿಸಿದೆ. ಪರಿಹಾರ ಮೊತ್ತವಾಗಿ 25 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಹಂಸಾ ಅವರ ಬ್ಯಾಂಕ್ ಖಾತೆಗೆ ನೀಡಲಾಗಿದೆ. ಉಳಿದ ಮೊತ್ತವನ್ನು ನ್ಯಾಯಾಲಯ ನಿಗದಿಪಡಿಸಿದ ಮುಂದಿನ ದಿನಾಂಕದಂದು ಪಾವತಿಸಲಾಗುವುದು ಎಂದು ಅಧಿಕೃತರು ತಿಳಿಸಿದ್ದಾರೆ. ಪ್ರಕರಣದಲ್ಲಿ ಪ್ರತಿವಾದಿಯ ಪರವಾಗಿ ಅಡ್ವೊಕೇಟ್ ಶುಕೂರು ಹಾಜರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಸುಮರತೋಡು ಕಾಲುವೆಗೆ ಡಿ-ಸಿಲ್ಟಿಂಗ್ ಹಾಗೂ ಶುದ್ಧೀಕರಣ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಮುಂದಿನ ಮಳೆಗಾಲದಲ್ಲಿ ಕೃತಕ ಪ್ರವಾಹ ಸಮಸ್ಯೆಗೆ ತಕ್ಕ ಮಟ್ಟಿನ ಪರಿಹಾರ ದೊರೆಯಲಿದೆ ಎಂಬ ವಿಶ್ವಾಸವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಮಂಜೇಶ್ವರ ರೈಲ್ವೆ ಭಾಗದಲ್ಲಿರುವ ಚಕ್ರತೀರ್ಥದಿಂದ ಆರಂಭವಾಗಿ ಭಗ್ರಮಂಜೇಶ್ವರ ನದಿಗೆ ಸೇರುವ ಸುಮಾರು 7 ಕಿಲೋಮೀಟರ್ ಉದ್ದದ ಸುರಮತೋಡು ಕಾಲುವೆ ಮಂಜೇಶ್ವರ ಪ್ರದೇಶದ ಮೂಲಕ ಹರಿದು ಹೋಗುತ್ತದೆ. ಇದರಲ್ಲಿ 1.5 ಕಿಲೋಮೀಟರ್ ಭಾಗವು ದಕ್ಷಿಣ ರೈಲ್ವೆ ಅಧೀನದಲ್ಲಿರುವ ಮಂಜೇಶ್ವರ ರೈಲ್ವೆ ನಿಲ್ದಾಣದ ಹಿಂಭಾಗದ ರೈಲ್ವೆ ಆಸ್ತಿ ವ್ಯಾಪ್ತಿಗೆ ಒಳಪಟ್ಟಿದೆ. ಕಳೆದ 50 ವರ್ಷಗಳಿಂದ ಕಾಲುವೆಯಲ್ಲಿ ಭಾರಿ ಪ್ರಮಾಣದ ಮಣ್ಣು ಹಾಗೂ ಸಿಲ್ಟ್ ಜಮೆಯಾಗಿರುವುದರಿಂದ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತಿಲ್ಲ. ಪರಿಣಾಮವಾಗಿ ಸುತ್ತಮುತ್ತಲಿನ ವಸತಿ ಪ್ರದೇಶಗಳಲ್ಲಿ ಕೃತಕ ಪ್ರವಾಹ ಉಂಟಾಗಿ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಮನೆ ಮಠಗಳಿಗೆ ಹಾನಿಯೂ ಸಂಭವಿಸುತ್ತಿದೆ. ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ನೂತನವಾಗಿ ಅಧಿಕಾರಕ್ಕೇರಿದ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ಶಾಶ್ವತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಅದರಂತೆ ಕಾಲುವೆ ಡಿಸಿಲ್ಟಿಂಗ್ ಹಾಗೂ ಶುದ್ಧೀಕರಣ ಕಾಮಗಾರಿಗೆ ಬುಧವಾರ ಅಧಿಕೃತ ಚಾಲನೆ ನೀಡಲಾಗಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಮುಂದಿನ ಮಳೆಗಾಲದಲ್ಲಿ ಕೃತಕ ಪ್ರವಾಹ ಸಮಸ್ಯೆಗೆ ತಕ್ಕ ಮಟ್ಟಿನ ಪರಿಹಾರ ದೊರೆಯಲಿದೆ ಎಂದು വിശ്വാസವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. മഞ്ചേശ്വര പഞ്ചായത്തിൽ 4-5 കൊല്ലമായി ജനങ്ങൾ വളരെയേറെ മഞ്ചേശ്വരത്ത് ടൗണിലുള്ള വ്യാപാരികളും സ്കൂളുകൾക്ക് പോകുന്ന കുട്ടികളും വളരെയേറെ കഷ്ടപ്പെടുന്ന ഒരു രീതിയാണ്. പഞ്ചായത്ത് ഭരണസമിതി അധികാരത്തിൽ വന്നപ്പോൾ തന്നെ നിബന്ധനമായിട്ട് ഡെയിലി പഞ്ചായത്ത് ചാമ്പറിലേക്ക് വരികയും വാർഡ് മെമ്പറിനെ നിബന്ധിക്കുകയും അതുപോലെ വൈസ് പ്രസിഡന്റിനെയും ഇതെങ്ങനെയെങ്കിലും ഞങ്ങൾക്ക് ഈ പ്രശ്നം പരിഹരിച്ച് തരണമെന്ന് ആവശ്യപ്പെടുകയും ജനങ്ങൾ കൂട്ടത്തോടെ എല്ലാവരും വ്യാപാരികൾ ഒന്നിച്ച് വന്ന് അപ്പോൾ ഞാൻ പറഞ്ഞു 1-2 മാസത്തിനുള്ളിൽ അധികാരത്തിൽ വന്നത് മാത്രമാണ്. 1-2 ആ പ്രശ്നങ്ങൾ പഠിച്ച് വേണ്ടപ്പെട്ട ഉദ്യോഗസ്ഥന്മാർ ബന്ധപ്പെട്ടുകൊണ്ടും റെയിൽവേ ആയാൽ റെയിൽവേ ബന്ധപ്പെടും. ബാക്കി പഞ്ചായത്ത് ലെവലിൽ വരുന്നത് പഞ്ചായത്ത് ലെവൽ ബന്ധപ്പെട്ട് നിങ്ങളുടെ പ്രശ്നം എത്രയും പെട്ടെന്ന് പൂർത്തീകരിച്ച് തരുമെന്ന് ജനങ്ങൾക്ക് ഉറപ്പ് പറഞ്ഞിട്ടുണ്ട്. അതിൻ്റെ ഭാഗമായാണ് ഇവിടെ വർക്ക് സ്റ്റാർട്ട് ചെയ്തിട്ടുണ്ട്. വൈസ് പ്രസിഡൻറ്റുണ്ട്, വാർഡ് മെമ്പറിൻ്റെ ഹസ്ബൻഡുണ്ട്. ഏതായാലും നല്ല രീതിക്ക് ഈ ഒരു മഴക്കാലത്ത് മഞ്ചേശ്വരത്ത് വരുന്ന വ്യാപാരികൾക്കും ഏതൊരു ബുദ്ധിമുട്ടില്ലാതെ സ്കൂൾക്ക് വന്ന കുട്ടികൾക്കും അതുപോലെ തന്നെ തൊട്ടടുത്ത സ്കൂളുണ്ട്, അമ്പലമുണ്ട്, അപ്പുറത്ത് പള്ളിയുണ്ട്, ഇതെല്ലാം ഒന്നിച്ചിട്ട് കൈയോർത്തിട്ട് കൊണ്ട് നല്ല രീതിയിലുള്ള വികസനം ഈ മഞ്ചേശ്വരത്തെ ടൗണിലേക്ക് ഉണ്ടാവുമെന്ന് ഉറപ്പ് പറയാൻ ആഗ്രഹിക്കുകയാണ്. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕಾಸರಗೋಡು ನಗರಸಭೆಯು 2026-27ನೇ ಸಾಲಿನ ವಾರ್ಷಿಕ ಯೋಜನೆ ರಚನೆಗಾಗಿ ಅಭಿವೃದ್ಧಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದರು. 14ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ 2026-27ನೇ ಸಾಲಿನ ವಾರ್ಷಿಕ ಯೋಜನೆಯನ್ನು ರೂಪಿಸಲು ಕಾಸರಗೋಡು ನಗರಸಭೆ ಅಭಿವೃದ್ಧಿ ವಿಚಾರ ಸಂಕಿರಣವನ್ನು ಆಯೋಜಿಸಿತು. ಶಾಸಕ ಎನ್.ಎ. ನೆಲ್ಲಿಕುನ್ನು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದರು. നമ്മുടെ നാട്ടിൽ ഒരുപാട് നിയമങ്ങളുണ്ട്. ആ നിയമങ്ങളെ മറികടന്ന് ജനങ്ങളെ രക്ഷിക്കുവാൻ പലപ്പോഴും നമുക്ക് സാധിക്കുന്നില്ല. ഇപ്പോൾ നായ്ക്കളുടെ ശല്യം പോലെ തന്നെയാണ് നമ്മുടെ വന്യജീവികളുടെ ശല്യം. നമ്മളിപ്പോൾ വനപ്രദേശങ്ങളിൽ താമസിക്കുന്ന ആളുകളൊക്കെ നമ്മുടെ സഹോദരന്മാർ ഈ വന്യജീവികളുടെ ശല്യം എത്രമാത്രം രൂക്ഷമായി അനുഭവിക്കുന്നുണ്ട് എന്ന് നമുക്കെല്ലാവർക്കും അറിയാവുന്നതാണ്. അപ്പോൾ നഗരത്തിലെ നമ്മെ സംബന്ധിച്ചിടത്തോളം അത്തരം ശല്യങ്ങൾ ഇല്ല എങ്കിലും പ്രിയപ്പെട്ട സെക്രട്ടറി ഇവിടെ സൂചിപ്പിച്ചതുപോലെ നായ്ക്കളുടെ ശല്യം ഒരുപാട് നമുക്ക് അഭിമുഖീകരിക്കേണ്ടി വരുന്നുണ്ട് എന്നത് തീർച്ചയായും നഗരത്തിൽ അധിവസിക്കുന്ന നമ്മെ സംബന്ധിച്ചിടത്തോളം ഏറ്റവും പ്രധാനപ്പെട്ട പ്രശ്നമാണ്. ആ പ്രശ്നം തീർച്ചയായും നമുക്ക് വളരെ നന്നായി കൈകാര്യം ചെയ്യണം.
ഇന്നത്തെ ഈ യോഗത്തിൽ നമ്മൾ ചർച്ചയ്ക്കെടുക്കേണ്ട ഒരു പ്രധാനപ്പെട്ട വിഷയം അത് എന്നത് കൂടി ഞാനിവിടെ സൂചിപ്പിക്കുവാൻ ആഗ്രഹിക്കുകയാണ്. ചെയർപേഴ്സൺ ഒരുപാട് കാര്യങ്ങൾ പറഞ്ഞു. ഇപ്പോൾ ഈ കാസർഗോഡ് നഗരത്തിൽ അധിവസിക്കുന്ന ഞാനും നിങ്ങളും ഇന്നിപ്പോൾ അഭിമുഖീകരിക്കുന്ന ഏറ്റവും വലിയ പ്രശ്നം എന്നത് നമ്മുടെ നഗരത്തിൽ നമ്മൾ ഇന്ന് അനുഭവപ്പെടുന്ന ഗതാഗതക്കുരുക്കാണ്. വരാനിരിക്കുന്ന നാളുകളിൽ അത് കൂടുതൽ വർദ്ധിക്കും. ഇപ്പോൾ റംസാൻ നമ്മുടെ പടിവാതിക്കൽ എത്തി നിൽക്കുകയാണ്. റംസാൻ ആയാൽ ആ ഗതാഗതക്കുരുക്ക് കൂടുതൽ രൂക്ഷമാകും. എല്ലാ റംസാനിലും എല്ലാ വിഷു വരുമ്പോഴും എല്ലാ ഓണം വരുമ്പോഴും നമ്മളൊക്കെ ആലോചിക്കുന്ന നമ്മളൊക്കെ ചിന്തിക്കുന്ന പ്രശ്നമാണ് ഇത് എങ്ങനെ പരിഹരിക്കും എന്നതിനെക്കുറിച്ച്. അപ്പോൾ പുതിയ ഭരണസമിതി ഇവിടെ അധികാരം ഏറ്റെടുത്തിരിക്കുകയാണ്. ആ ഭരണസമിതിയുടെ മുമ്പാകെ വരുന്ന ഏറ്റവും വലിയ പ്രശ്നം ഇതാണ് എന്നതുകൂടി ഞാൻ സൂചിപ്പിക്കുവാൻ ಆಗ್ರಹಿಸಿದ್ದಾರೆ. ನಗರಸಭೆಯ ಅಧ್ಯಕ್ಷೆ ಶಾಹಿನಾ ಸಲೀಂ ಅಧ್ಯಕ್ಷತೆ ವಹಿಸಿದರು. ಯೋಜನಾ ಸಮಿತಿಯ ಉಪಾಧ್ಯಕ್ಷ ಎ ಅಬ್ದುಲ್ ರಹಮಾನ್ ಮುಖ್ಯ ಭಾಷಣ ಮಾಡಿದರು. ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸಾಮಿನಾ ಮುಜೀಬ್ ಕರಡು ದಾಖಲೆಯನ್ನು ಮಂಡಿಸಿದರು. ಉಪಾಧ್ಯಕ್ಷ ಕೆಎಂ ಹನೀಫ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಹಮೀದ್ ಬಿದಿರಾ, ಮೆಹರುನಿಸಾ ಹಮೀದ್, ಜಾಫರ್ ಕಮಲ್, ವಿದ್ಯಶ್ರೀ, ಮಾಜಿ ಅಧ್ಯಕ್ಷೆ ಬಿ ಫಾತಿಮಾ ಇಬ್ರಾಹಿಂ, ಟಿಎ ಮುಕ್ತಾರ್, ಎಎಂ ಕಡವತ್, ಎಕೆಎಂ ಅಬ್ದುಲ್ ರೆಹಮಾನ್, ಕೌನ್ಸಿಲರ್ಗಳಾದ ಶಾರದಾ, ಅನಿಲ್ ಚೆನ್ನಿಕರ, ಕಾರ್ಯದರ್ಶಿ ನೌಷದ್ ಹಾಗೂ ಇಂಜಿನಿಯರ್ ಆಂಟನಿ ಎಂ ವಟ್ಟೋಳಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಸೌತ್ ಏಷ್ಯನ್ ಸೆಪೆಕ್ ಥ್ಯಾಕ್ರೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಳಿಸಿದ ವಲಿಯಪರಂಬ ನಿವಾಸಿ ಕೆ ಶ್ರೇಯಾ ಅವರಿಗೆ ಕಾಸರಗೋಡು ಜಿಲ್ಲಾ ಸೆಪೆಕ್ ಥ್ಯಾಕ್ರೋ ಅಸೋಸಿಯೇಷನ್ ನೇತೃತ್ವದಲ್ಲಿ ತ್ರಿಕರಿಪುರದಲ್ಲಿ ಅದ್ದೂರಿಯ ಸ್ವಾಗತ ನೀಡಲಾಯಿತು. ತಂಗಯ್ಯಮುಕ್ಕಿನಿಂದ ಜನಪ್ರತಿನಿಧಿಗಳು, ಕ್ರೀಡಾ ಸಂಘಟಕರು, ಸ್ಥಳೀಯರು ಮೆರವಣಿಗೆಯೊಂದಿಗೆ ಶ್ರೇಯಾ ಅವರನ್ನು ಸ್ವಾಗತಿಸಿದರು. ರಾಜ್ಯ ಹಾಗೂ ರಾಷ್ಟ್ರೀಯ ಸೆಪೆಕ್ ಥ್ಯಾಕ್ರೋ ಚಾಂಪಿಯನ್ಶಿಪ್ಗಳಲ್ಲಿನ ವಿವಿಧ ವಿಭಾಗಗಳಲ್ಲಿ 14 ಪಂದ್ಯಗಳಲ್ಲಿ ಆಡಿರುವ ಶ್ರೇಯಾ ರಾಷ್ಟ್ರೀಯ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದಲ್ಲಿ ಸೀನಿಯರ್ ಸೆಪೆಕ್ ಥ್ಯಾಕ್ರೋ ಡಬಲ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಿದ್ದರು. ನ್ಯಾಷನಲ್ ಜೂನಿಯರ್ ಚಾಂಪಿಯನ್ಶಿಪ್ ಹಾಗೂ ಸೀನಿಯರ್ ಚಾಂಪಿಯನ್ಶಿಪ್ನಲ್ಲಿ ತಲಾ 2 ಬಾರಿ ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ವಲಿಯಪರಂಬ ಸೆಂಟ್ರಲಿನ ವ್ಯಾಪಾರಿ ಕೆ ವಿ ಬಾಬು ಹಾಗೂ ಕೆ ಸ್ಮಿತಾ ಅವರ ಹಿರಿಯ ಪುತ್ರಿ ಶ್ರೇಯಾ ಪಯ್ಯನ್ನೂರು ಕಾಲೇಜಿನಲ್ಲಿ ಸಸ್ಯಶಾಸ್ತ್ರದಲ್ಲಿ ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿ. ಅವರು 8 ವರ್ಷಗಳಿಂದ ಸೆಪೆಕ್ ಥ್ಯಾಕ್ರೋದಲ್ಲಿ ಸಕ್ರಿಯರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಸಾಧಿಸುವ ಮೂಲಕ ಶ್ರೇಯಾ ಕಾಸರಗೋಡಿಗೆ ಹೆಮ್ಮೆ ತಂದಿದ್ದಾರೆ. ತ್ರಿಕರಿಪುರ ತಲುಪಿದ ಶ್ರೇಯಾ ಅವರನ್ನು ತೆರೆದ ವಾಹನದಲ್ಲಿ ತಂಗಯ್ಯಮುಕ್ಕಿನಿಂದ ಸಂಗೀತವಾದ್ಯ ಘೋಷಗಳೊಂದಿಗೆ ಸಾರ್ವಜನಿಕ ಪ್ರತಿನಿಧಿಗಳು, ಕ್ರೀಡಾ ವಲಯದ ಸಂಘಟಕರು, ಸ್ಥಳೀಯರು ಆತ್ಮೀಯ ಸ್ವಾಗತ ನೀಡಿದರು. ಬಳಿಕ ತ್ರಿಕರಿಪುರ ಕುಲೇರಿ ಸರ್ಕಾರಿ ಎಲ್ಪಿ ಶಾಲೆಯಲ್ಲಿ ನಡೆದ ಸನ್ಮಾನ ಸಮಾರಂಭವನ್ನು ಚಲನಚಿತ್ರ ನಟ ಪಿಪಿ ಕುഞ്ഞിಕೃಷ್ಣನ್ ಉದ್ಘಾಟಿಸಿದರು. ಸೆಪೆಕ್ ಥ್ಯಾಕ್ರೋ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಸಿ ಸುನಿಲ್ ಕುಮಾರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಮನು ಮುಖ್ಯ ಅತಿಥಿಯಾಗಿದ್ದರು. ರಾಜ್ಯ ಕ್ರೀಡಾ ಮಂಡಳಿ ಸದಸ್ಯ ಕೆ ಮಧುಸೂದನನ್, ಗ್ರಾಮ ಪಂಚಾಯತ್ ಸದಸ್ಯರಾದ ಎಂ ಸುನೀತಾ, ಕೆ ಯು ರಾಮದಾಸ್, ಶ್ರೇಯಾ ಅವರ ತರಬೇತುದಾರ ಹಾಗೂ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಕೆ ವಿ ಬಾಬು ಮಾಸ್ಟರ್, ಒಲಿಂಪಿಕ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎ ಅಚ್ಯುತನ್ ಮಾಸ್ಟರ್, ಟೆನ್ನಿಸ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಟಿ ವಿ ಬಿಜು ಮಾಸ್ಟರ್, ಎಂಟಿಪಿ ബഷീർ, പി വി പ്രീത ಮುಂತಾದವರು മാതനാടിದರು. കളിക്കുന്നതാണ് നമ്മുടെ വോളിബോളിന് പകരം എന്ത് ചെയ്യുന്നു, അത് ഷൂട്ട് ചെയ്യുന്നു, അങ്ങനെ ഒരു മത്സരമാണ് സെപെക് മത്സരം. അതിൽ നമ്മുടെ മറ്റ് രാജ്യങ്ങളിലെ 7ഓളം രാജ്യങ്ങളിലെ മത്സരാർത്ഥികളോട് മത്സരിക്കുകയും അതിൽ സ്വർണ്ണ മെഡൽ നേടുകയും ചെയ്യുന്നത് ചെറിയ നേട്ടമല്ല, അത് വലിയ നേട്ടമാണ്. ആ നേട്ടത്തെ
ഏറ്റവും നന്നായി പ്രതികരിച്ച ഒരു ജനമാണ്, നാട്ടുകാരാണ് നമ്മുടെ തൃക്കരിപ്പൂരിൽ. ഇത് ഞാൻ വളരെ പെട്ടെന്നാണ് ഈ കുട്ടി വരുന്ന വിവരം അറിയുന്നത്. പെട്ടെന്നാണ് സംഘടിപ്പിച്ചത്. ഇത്രയും ഭംഗിയായി ആനയിച്ചു കൊണ്ടുവന്നു. അത് തുറന്ന ജിപ്പിലാണ്. ಉರುಮೀಸ್ ತ್ರಿಕರಿಪುರ ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಚಂದ್ರಗಿರಿ ಹೆದ್ದಾರಿಯಲ್ಲಿ ರಸ್ತೆ ನಿರ್ಮಾಣ ನಿಧಾನಗತಿಯಲ್ಲಿ ನಡೆಯುತ್ತಿರುವುದರ ವಿರುದ್ಧ ಪ್ರತಿಭಟನೆಗಳು ಪ್ರಬಲವಾಗಿವೆ. ರಸ್ತೆ ಕೆಡವಿದ ಬಳಿಕ ಧೂಳಿನ ಸಮಸ್ಯೆ ತೀವ್ರವಾಗಿದೆ. ಈ ಸಮಸ್ಯೆಯನ್ನು ವಿರೋಧಿಸಿ ಚೆಮ್ಮನಾಡು ರಸ್ತೆ ತಡೆ ನಡೆಸಲಾಯಿತು. ಕಾಸರಗೋಡು ಕಾಂಜಂಗಾಡ್ ರಾಜ್ಯ ಹೆದ್ದಾರಿಯ ಧೂಳು ಮಾಲಿನ್ಯದ ವಿರುದ್ಧ ಚೆಮ್ಮನಾಡು ಕೂಟೈಮ ಚೆಮ್ಮನಾಡು ಜಮಾತ್ ಹೈಯರ್ ಸೆಕೆಂಡರಿ ಶಾಲೆ ಮುಂದೆ ರಸ್ತೆ ತಡೆ ನಡೆಸಿತು. ಚೆಮ್ಮನಾಡು ನಿವಾಸಿಗಳು 45 ದಿನಗಳಿಂದ ಕಾಂಕ್ರೀಟ್ ಮಿಶ್ರಿತ ಸಿಮೆಂಟ್ ಧೂಳನ್ನು ಉಸಿರಾಡುತ್ತಿದ್ದಾರೆ. 4,000 ವಿದ್ಯಾರ್ಥಿಗಳಿರುವ 3 ಶಾಲೆಗಳ ಮಕ್ಕಳು ಧೂಳಿನಿಂದ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ. ವಾಣಿಜ್ಯ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥಗಳು ಧೂಳಿನಿಂದಾಗಿ ತಿನ್ನಲು ಯೋಗ್ಯವಲ್ಲದಾಗುವುದು ಸಾಮಾನ್ಯವಾಗಿದೆ. ದ್ವಿಚಕ್ರ ವಾಹನ ಸವಾರರು ಧೂಳನ್ನು ಉಸಿರಾಡಿ ವಾಹನ ಚಲಾಯಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಯಲ್ಲಿ ಚೆಮ್ಮನಾಡು ಕೂಟೈಮ ಸಂಬಂಧಿತ ಅಧಿಕಾರಿಗಳಿಗೆ ದೂರು ನೀಡಿ ಧೂಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಅಧಿಕಾರಿಗಳನ್ನು ಸಂಪರ್ಕಿಸಿತು. ಕ್ರಮ ಕೈಗೊಳ್ಳದ ಕಾರಣ ಕಳೆದ ದಿನ ಅವರು 10 ಗಂಟೆಗಳ ಕಾಲ ಧರಣಿ ನಡೆಸಿದ್ದರು. ಇದರ ಆಧಾರದ ಮೇಲೆ ರಸ್ತೆಯನ್ನು ಎಮೆಲೆಕ್ಷನ್ ಮಾಡಿ ಬೀಗ ಹಾಕಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ತಿಳಿಸಿತ್ತು. ಆ ಕೆಲಸ ಆರಂಭವಾಗದ ಹಿನ್ನೆಲೆಯಲ್ಲಿ ಚೆಮ್ಮನಾಡು ಕೂಟೈಮ ರಸ್ತೆ ತಡೆ ನಡೆಸಿತು. ಇದನ್ನು വേണം പരിഹാരം. 3-4 ദിവസങ്ങളിലായിട്ട് കൂട്ടായ്മയുടെ നേതൃത്വത്തിൽ പ്രതിഷേധം തുടരുകയാണ്. പല ദിക്കിലും കളക്ടറിന്റെ ഓഫീസ് വരെ നിവേദനം കൊടുത്ത്, മുഖ്യമന്ത്രിക്ക് നിവേദനം കൊടുത്ത്, ഇത് നടക്കുന്ന ഇത് ഏറ്റെടുത്ത കോൺട്രാക്ടർമാരെ പോയി കണ്ട്, PW ഓഫീസിലെ കണ്ട്, എല്ലാവരും കണ്ട് ഇതുവരെ ഒരു ഇതിനുള്ള ഫോം വഴിയും ചെയ്യാത്തത് കൊണ്ട് ഇങ്ങനെ മുന്നോട്ട് പോവുകയാണെങ്കിൽ ഈ നാടിന്റെ അവസ്ഥ എന്താവും തന്നെ നമുക്ക് അറിയില്ല. എല്ലാവരും സുക്കടും മറ്റും കുടിച്ചുകൊണ്ട് ഹോസ്പിറ്റലിലേക്ക് പോകേണ്ട ഒരു അവസ്ഥയാണുള്ളത്. ಗುಂಪಿನ ಸಂಚಾಲಕ ಅಬ್ದುಲ್ ಖಾದರ್ BH, ಕೋಶಾಧಿಕಾರಿ ಶಹಜನ್ ಅಲಿಚೇರಿ, ಸಿಎತ್ ಸಾಜು, ಹನೀಫ್ ಮುಂಡಂಕುಳ, KT ನಿಯಾಸ್, ಹಾಫೀಸ್ ಶಮ್ನಾಡು ಮುಂತಾದವರು ರಸ್ತೆ ತಡೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಗೋಸಾಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ನಡೆಯಲಿರುವ ಮೂಡಪ್ಪ ಸೇವೆ ಹಾಗೂ ಚಂಡಿಕಾ ಯಾಗದ ಸಂಘಟನಾ ಸಮಿತಿ ರೂಪೀಕರಣ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಪ್ರದೇಶದ ಪ್ರಮುಖ ವ್ಯಕ್ತಿಗಳು ಹಾಗೂ ಅನೇಕ ಭಕ್ತರು ಭಾಗವಹಿಸಿದ್ದರು. ಕುಂಬಡಾಜೆ ಗ್ರಾಮದ ಗ್ರಾಮ ದೇವತೆ ಗೋಸಾಡ ಶ್ರೀ ಮಹಿಷಮರ್ದಿನಿ ದೇವಿಯ ಸನ್ನಿಧಿಯಲ್ಲಿ ಮೇ 5 ಹಾಗೂ 6ರಂದು ಬ್ರಹ್ಮಶ್ರೀ ವರ್ಕಾಡಿ ಗಣೇಶ ತಂತ್ರಿ ನೇತೃತ್ವದಲ್ಲಿ ವಿಶೇಷ ಮೂಡಪ್ಪ ಸೇವೆ ಹಾಗೂ ಚಂಡಿಕಾ ಯಾಗ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಲು ದೇವಸ್ಥಾನದಲ್ಲಿ ವಿಶೇಷ ಸಭೆ ನಡೆಸಲಾಯಿತು. ಕ್ಷೇತ್ರ ಸೇವಾ ಸಮಿತಿಯ ಅಧ್ಯಕ್ಷ ಅನಂತಭಟ್ ಕುರುಮುಜ್ಜಿ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಅಗಲ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಶಂಕರನಾರಾಯಣ ಶರ್ಮಾ ಮಾತನಾಡಿದರು. ದೇವಸ್ಥಾನದಲ್ಲಿ ಅಪರೂಪಕ್ಕೆ ನಡೆಯುವ ಮೂಡಪ್ಪ ಸೇವೆಯ ಶ್ರೇಷ್ಠತೆಯನ್ನು ವಿವರಿಸಿ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಂ ಸಂಜೀವ ಶೆಟ್ಟಿ ಮೊಟ್ಟೆಕುಂಜ ಮಾತನಾಡಿ ಅಗತ್ಯ ಸೂಚನೆಗಳನ್ನು ನೀಡಿದರು. ದೇವಸ್ಥಾನದಲ್ಲಿ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ದೇವಸ್ಥಾನದ ಪಾವಿತ್ರ್ಯತೆ ಹಾಗೂ ಸಾನ್ನಿಧ್ಯವು ಉನ್ನತ ಮಟ್ಟವನ್ನು ತಲುಪುತ್ತದೆ ಎಂದು ಹೇಳಿದರು. ಪತ್ರಕರ್ತ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು ಅಧ್ಯಕ್ಷ ಅಖಿಲೇಶ್ ನಗುಮಗಂ ಮಾತನಾಡಿದರು. ಸಭೆಯಲ್ಲಿ ಗೋಸಾಡ ದೇವಸ್ಥಾನದ ಆನುವಂಶಿಕ ಧರ್ಮದರ್ಶಿ ಶ್ರೀನಿವಾಸ ಅಮ್ಮಣ್ಣಯ್ಯ ಪಾವೂರು, ಧಾರ್ಮಿಕ ಕಾರ್ಯಕರ್ತ ಹಾಗೂ ಉದ್ಯಮಿ SN ಮಯ್ಯ ಬದಿಯಡ್ಕ, ಸತ್ಯಮೂರ್ತಿ ಅಮ್ಮಣ್ಣಯ್ಯ ಪಾವೂರು, ಐತಪ್ಪ ಮವ್ವಾರು, ಗಂಗಾಧರ್ ರೈ ಮವ್ವಾರು, KK ಬಾಲಕೃಷ್ಣ ಏತಡ್ಕ, ರಾಧಾಕೃಷ್ಣ ನಾಯರ್ ಪಾವೂರು ಮೂಲ, ಪ್ರಸಾದ್ ಮಣಿಯಾಣಿ ಗೋಸಾಡ ಸೇರಿದಂತೆ ಗ್ರಾಮದ ಅನೇಕ ಭಕ್ತಾದಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸೇವಾ ಸಮಿತಿಯ ಉಪಾಧ್ಯಕ್ಷ ಪ್ರಭಾಕರ್ ರೈ ಮಠದ ಮೂಲೆ ಪ್ರಾಸ್ತಾವಿಕ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ರವೀಂದ್ರ ರೈ ಗೋಸಾಡ ಸ್ವಾಗತಿಸಿ ಸದಾಶಿವ ರೈ ಗೋಸಾಡ ಧನ್ಯವಾದವಿತ್ತರು. ಗೋಸಾಡ ದೇವಸ್ಥಾನದಲ್ಲಿ ನಡೆಯುವ ಅಪರೂಪದ ಮೂಡಪ್ಪ ಸೇವೆ ಹಾಗೂ ಚಂಡಿಕಾ ಯಾಗವನ್ನು ಯಶಸ್ವಿಗೊಳಿಸಲು ದೇವಸ್ಥಾನದ ಸೇವಾ ಸಮಿತಿಯೊಂದಿಗೆ ವಿಶೇಷ ಸಲಹಾ ಸಮಿತಿಯನ್ನು ರಚಿಸಲಾಯಿತು. ಸಂಜೀವ ಶೆಟ್ಟಿ ಮೊಟ್ಟೆಕುಂಜ, ಐತಪ್ಪ ಮವ್ವರ್, SN ಮಯ್ಯ ಬದಿಡ್ಕ, KK ಬಾಲಕೃಷ್ಣ ಏತಡ್ಕ, ಸೀತಾರಾಮ ರೈ, ಸುಧಾಮ ಗೋಸಾಡ, ಗಂಗಾಧರ್ ರೈ ಮವ್ವರ್, ಅಮೃತರಾಜ್ ರೈ, ವಾಣಿ ಪ್ರಸಾದ್ ಎಂಬುವರನ್ನು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು. ಏನಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಒಂದು ಮೂಡಪ್ಪ ಸೇವೆ ಮಾಡುವ ಮೂಡಪ್ಪ ಸೇವೆ ಎಲ್ಲ ದೇವಸ್ಥಾನಗಳಲ್ಲಿ ಆಗುವುದಿಲ್ಲ. ಗಣಪತಿ ಪ್ರಧಾನವಾಗಿರುವಂತಹ ದೇವಸ್ಥಾನದಲ್ಲಿ ಮೂಡಪ್ಪ ಸೇವೆ ಮಾಡ್ತಾರೆ. ಈಗ ಮಧುರೆಯಲ್ಲಿ 3 ಸಲ ಮೂಡಪ್ಪ ಸೇವೆ ಆಯಿತು. 2 ಬಾರಿ ನಾನು ಹೋಗಿದ್ದೇನೆ ಮೂಡಪ್ಪ ಸೇವೆಗೆ.
ಶುರುವಿಗೆ ಮೂಡಪ್ಪ ಸೇವೆ ಆಗುವಾಗ ನಾನು ಅಗತ್ಪಾಡಿ ಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇರಿದ ವರ್ಷ. ಆ ವರ್ಷ ಮಕ್ಕಳನ್ನೆಲ್ಲ ವಾಲಂಟಿಯರ್ಸ್ ಆಗಿ ಕರೆದುಕೊಂಡು ಅಲ್ಲಿಗೆ ಹೋಗಿ ತಲುಪಿಸಿ ವಾಪಸ್ ಅವರನ್ನು ಕರೆದುಕೊಳ್ಳುವಂತಹ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾಯಿತು ಹೆಡ್ ಮಾಸ್ಟರ್. ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೇನೆ ಅಲ್ಲಿಗೆ ಸಹ. ನ್ಯೂಸ್ ಬ್ಯೂರೋ ಕಾಸರಗೋಡು. ಅರಾವತ್ ಮಟ್ಟೆಂಗಾನಂ ಪೂಂಬಾನಂ ಗುಳಿ ದೇವಸ್ಥಾನದಲ್ಲಿ ಬ್ರಹ್ಮಕಲಸ ಉತ್ಸವ 22ರಿಂದ 27ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ದೇವಸ್ಥಾನದ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಸಮ್ಮೇಳನ, ಆಚಾರ್ಯ ಸಂಗಮ, ರೈತ ಸಂಗಮ, ಮಹಿಳಾ ಸಂಗಮ, ಮಾತೃವಂದನೆ, ಪ್ರವಾಸಿ ಸಂಗಮ, ಸರ್ವಧರ್ಮ ಸಮ್ಮೇಳನ, ಆಧ್ಯಾತ್ಮಿಕ ಸಮ್ಮೇಳನ ಹಾಗೂ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ದೇವಸ್ಥಾನದ പദാധികാരിಗಳು സുദ്ദിഗോഷ്ഠിಯಲ್ಲಿ ತಿಳಿಸಿದರು. അരവത്ത് മട്ടയങ്ങാനം കഴകം ശ്രീ പൂവാണംകുഴി ക്ഷേത്രത്തിൽ ഈ വരുന്ന ഫെബ്രുവരി 22 മുതൽ 27 വരെ ബ്രഹ്മകലശം നടക്കുകയാണ്. അതിനോടനുബന്ധിച്ച് രാവിലെ 8:55 മുതൽ 9:55 വരെ കന്നിക്കലവറ നടക്കുകയും അത് കഴിഞ്ഞാൽ വിവിധ പ്രദേശങ്ങളിൽ നിന്നും 10-11 പ്രാദേശിക കമ്മിറ്റി ഉണ്ട്. പ്രാദേശിക കമ്മിറ്റിയുടെയും ഒരു 10-20ഓളം കലവറ ഘോഷയാത്ര നടക്കുകയാണ്. ഉച്ചയ്ക്ക് 3 മണിക്ക് സാംസ്കാരിക സമ്മേളനം, അത് ബഹുമാനപ്പെട്ട മന്ത്രി ശ്രീ കടന്നപ്പള്ളി അവരാണ് ഉദ്ഘാടനം ചെയ്യുന്നത്. അത് കഴിഞ്ഞാൽ വൈകുന്നേരം 5 മണിക്ക് ആചാര്യ വരവേൽപ്പ്. KU പത്മനാഭ തന്ത്രി അരവത്ത് അവരുടെ പൂർണ്ണ കുംഭത്തോടുകൂടി ക്ഷേത്രത്തിൽ ആനയിച്ചു കൊണ്ടിരിക്കുകയാണ്. അതോടുകൂടി കലശം തുടക്കം കുറിക്കുകയാണ്. അതിനോടനുബന്ധിച്ച് ഒരുപാട് പരിപാടികളൊക്കെ സംഘടിപ്പിച്ചിട്ടുണ്ട്. അതിന് ബന്ധപ്പെട്ട ആളുകളുണ്ട്, അവർ സംസാരിക്കും. എന്നിരുന്നെങ്കിലും ഇത്തരം പരിപാടികൾ ഒരു 6 ദിവസം നീണ്ടു നിൽക്കുന്ന ഉത്സവത്തിലേക്ക് ഒരുപാട് ഭക്തജനങ്ങൾ എത്താനുള്ള സാധ്യതയുണ്ട്. ഒരുപാട് ആളുകളെ ക്ഷണിച്ചിട്ടുണ്ട്. കണ്ണൂർ മുതൽ തലപ്പാടി വരെയുള്ള ആളുകളെ ക്ഷണിച്ചിട്ടുണ്ട്. തീർച്ചയായും അവർക്ക് വേണ്ടുന്ന നല്ല രീതിയിലുള്ള അന്നദാനം, വിഷരഹിത പച്ചക്കറി കൃഷി നമ്മൾ തന്നെ ഇറക്കിയിട്ടുണ്ട്. അതിന് വേണ്ടുന്ന നല്ല രീതിയിൽ ഭക്ഷണം കൊടുക്കാൻ വേണ്ടി, അന്നദാനം കൊടുക്കാൻ വേണ്ടി അതിൻ്റെ ഒരുക്കങ്ങളൊക്കെ നടത്തിയിട്ടുണ്ട്. അത് വരുന്ന 27-ന് പ്രതിഷ്ഠാ ദിനമാണ്. 27-ന് രാവിലെ 11:15 മുതൽ 11:35 വരെയുള്ള ശുഭമുഹൂർത്തത്തിൽ പ്രതിഷ്ഠ നടക്കും. ഈ പ്രതിഷ്ഠ തൃക്കണ്ണാടപ്പൻ്റെതും അതുപോലെ തന്നെ ചൂളിയാറ് ഭഗവതി, പടവരം ദൈവം, മൂവാളംകുഴി ചാമുണ്ഡിയമ്മ, അതുപോലെ തന്നെ വിഷ്ണുമൂർത്തി, ഈ 5 ദൈവത്തിൻ്റെ പ്രതിഷ്ಠ നടക്കുകയാണ്. ಆಚರಣಾ ಸಮಿತಿ ಅಧ್ಯಕ್ಷ ಕೆ ಶಿವರಾಮನ್ ಮೇಸ್ತ್ರಿ, ಪ್ರಧಾನ ಸಂಚಾಲಕ ರಾಘವನ್ ತಚ್ಚಂಗಡ್, ಮುಖ್ಯ ಸಂಯೋಜಕ ಅಶೋಕನ್ ಪಾದಿಕಲ್, ಅಶೋಕ್ ಕುಮಾರ್ ತೋಟನ್ಮೊಟ್ಟ, ಕೋಶಾಧಿಕಾರಿ ಸಮಾಜ ಬಾಬು, ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಚಂದ್ರನ್ ತಚ್ಚಂಗಡ್, ಮಾಧ್ಯಮ ಸಮಿತಿ ಅಧ್ಯಕ್ಷ ಮಾಧವನ್ ಪಾಕ, ಸಂಚಾಲಕ ಮಹೇಶ್ ತಚ್ಚಂಗಡ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪತ್ನಿಯನ್ನು ಕಡಿದು ಕೊಲೆ ಮಾಡಲು ಯತ್ನಿಸಿದ ಬಳಿಕ ಪತಿ ನೇಣು ಬಿಗಿದು ಆತ್ಮಹತ್ಯೆ. ಕಾಂಜಂಗಾಡಿನ ಕಡಪುರ ಭಾವಾನಗರದಲ್ಲಿ ಈ ಭೀಕರ ಘಟನೆ. ಬುಕ್ ಮಾಡಿದ ಕಾರು ಲಭಿಸದ ಹಿನ್ನೆಲೆಯಲ್ಲಿ ಗ್ರಾಹಕ ನ್ಯಾಯಾಲಯದಲ್ಲಿ ಸಲ್ಲಿಸಲಾದ ದೂರಿಗೆ ತೀರ್ಪು. ಕಾಸರಗೋಡು ನಿವಾಸಿಗೆ 29 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಗ್ರಾಹಕ ನ್ಯಾಯಾಲಯದಿಂದ ಆದೇಶ. ಮಂಜೇಶ್ವರ ಸುಮರತೋಡು ಕಾಲುವೆಗೆ ಡಿಸಿಲ್ಟಿಂಗ್ ಹಾಗೂ ಶುದ್ಧೀಕರಣ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ. ಮಳೆಗಾಲದಲ್ಲಿ ಕೃತಕ ಪ್ರವಾಹ ಸಮಸ್ಯೆಗೆ ತಕ್ಕ ಮಟ್ಟಿನ ಪರಿಹಾರ ದೊರೆತ ಸಂತಸದಲ್ಲಿ ನಾಡಿನ ಜನತೆ. ಕಾಸರಗೋಡು ನಗರಸಭೆಯು 2026-27ನೇ ಸಾಲಿನ ವಾರ್ಷಿಕ ಯೋಜನೆ ರಚನೆಗಾಗಿ ಅಭಿವೃದ್ಧಿ ವಿಚಾರ ಸಂಕಿರಣ. ಶಾಸಕ ಎನ್.ಎ. ನಿಲ್ಲಿಕುನ್ನು ಅವರಿಂದ ವಿಚಾರ ಸಂಕಿರಣದ ಉದ್ಘಾಟನೆ. ಸೌತ್ ಏಷ್ಯನ್ ಸೆಪೆಕ್ ಥ್ಯಾಕ್ರೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಳಿಸಿದ ವಲಿಯಪರಂಬ ನಿವಾಸಿ ಕೆ. ಶ್ರೇಯಾ ಅವರಿಗೆ ತ್ರಿಕರಿಪುರದಲ್ಲಿ ಅದ್ದೂರಿಯ ಸ್ವಾಗತ. ಕಾಸರಗೋಡು ಜಿಲ್ಲಾ ಸೆಪೆಕ್ ಥ್ಯಾಕ್ರೋ ಅಸೋಸಿಯೇಷನ್ ನೇತೃತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.